ಲೇ ನಿಂಗೆ ಮಾನ ಬರುವುದಿಲ್ಲ ಅವಳು ಫೋನ್ ಮಾಡಿಬಿಟ್ಲು ಅಂತ ನೀನೇ ಕೆತ್ತಿದೆ. ಯಾಕೆ ಫೋನ್ ಎತ್ತಿದೆ? ಫೋನ್ ಎತ್ತಿರೋದಲ್ದ ನಾನು ಕೊಟ್ಟು ಬೇರೆ ಹೇಳ್ತಾ ಕೂತಿದ್ಯಾ ನೀನು? ಅಯ್ಯೋ ರೀ ಹಂಗಲ್ಲ ಕಣ್ರಿ ಹೇಳ್ಬೇಕಲ್ವಾ ಅದಕ್ಕೆ ಹೇಳಿದ್ದು. ಏನು ಅದಕ್ಕೆ ಹೇಳ್ದೆ ನೀನು? ನಿನ್ನ ಒಂದು ಮಕನ ಬಿಡಿಯ ನಿನ್ನ ಕತ್ತರ್ ಸಾಕ್ಬಿಡ್ತೀನಿ ತುಂಡಾಗಿ ನಿನ್ನ ಆ ಬುಡ್ಡದಕ್ಕೂ ಈ ಮನೆಗೂ ಯಾವುದೇ ಸಂಬಂಧನೂ ಇಲ್ಲ. ಯಾವಾಗ ನಮಗೆ ನಿಮ್ದು ಯಾರು ಮಾಡಿಬಿಟ್ಟು ನಮ್ಮ ಮಾನ ಮರುವುದಿ ಕಳೆದ್ಬಿಟ್ಟು ಓದ್ಲು ಅವತ್ತಿಗೆ ಮುಗ್ದೋಯ್ತು. ಅವಳು ಇದ್ರೆಷ್ಟು ಸತ್ತರೆಷ್ಟು ಅವಳು ವಿಷಯ ಇಲ್ಲೇ ಕೆತ್ತದೆ ನೀನು. ನಿನಗೂ ಇರೋಕ್ಕಾಗದಿರ್ಬೇಕಾದ್ರೆ ಹೋಗಿ ಅಲ್ಲೇ ಸೇರ್ಕೋಗು ಅವ್ರ ಮನೇಲಿ ಇರೋಗಿ ನೀನು. ಹೇಳ್ತಿರೋದು ಅರ್ಥ ಆಯ್ತಿಲ್ಲ ನಿನಗೆ? ಅವತ್ತು ಮಾನ ಮರುವುದಿ ಕಳೆದ್ಬಿಟ್ಟು ಓದ್ಲು ಇನ್ಯಾಕೆ ಅವಳು ಸವಾಸ ನಮಗೆ? ಇನ್ಯಾಕೆ ಅವಳು ಸುದ್ದಿನ ಮನೆಯೊಳಗೆ ಯಾಕೆ? ಅವ್ಳು ಸುದ್ದಿನೇ ಮಾತಾಡಬೇಡ ನೀನು ಮನೆಯೊಳಗೆ. ಅವ್ಳು ಸುದ್ದಿನೂ ಮಾತಾಡೋ ಕೂಡ್ದು ಫೋನು ಎತ್ತ ಕೂಡ್ದು ಏನೋ ಹೋಗ್ಲಿಂದ ಸುಮ್ಮನಾಗಿನಿ ಫೋನ್ಗಿನ ಎತ್ಬಿಟ್ಟು ಮಾತಾಡ್ಬಿಟ್ಟು ತಿರ್ಗಂದು ನೀನು ಏನಾರು ಶುರು ಮಾಡ್ಕೊಂಡ್ರು ಮಾತ್ರ ನಾನು ಸುಮ್ಕಿರಕ್ಕಿರ. ಅಯ್ಯೋ ರೀ ನಾನು ನಿಮ್ಮ ಕುಟಿ ಹೇಳಿದಕ್ಕಂದ್ರೆ ಈ ಥರ ಹಿಂಗೆ ಅನ್ಕೊಂಡು ಫೋನ್ ಮಾಡಿ ಓಪನ್ ಮಾಡಿ ಅಂತವ ನಾನೇನು ಕರ್ಕೊಬರದ ಬನ್ನಿ ಅಂತ ಕರ್ದು ನಿನ್ನ. ನೀನು ಹೇಳ್ದಷ್ಟು ಓಡ್ ಬರ್ತೈತೆ ಕಾರ್ ತಗೊಂಡು ಕಾರ್ ಮಾಡ್ಕೊಂಡು ಓಡ್ ಬರ್ತೈತೆ ಕಣವ ಕರ್ಕೊಬರಕ್ಕೆ. ಒಳ್ಳೆ ಕಿರೀಟ ಕೊಟ್ಟೋಳಲ್ಲ ನಿನ್ನ ಮಗಳು. ಅದಕ್ಕೆ ಗೌರ್ಮೆಂಟ್ ಕೆಲಸಕ್ಕೆ ಹುಡುಗನ ಹುಡ್ಕುದ್ರೆ ನಾನು ಸೇರಕ್ಕೆ ನಾವು ಇನ್ನೊಂದು ಮದುವೆ ಆದ್ಲು ಮನೆ ಉದ್ಧಾರ ಮಾಡವ ಬಡ್ಡೆವು ಸತ್ತೋದ್ಲು ಕತ್ ಬಿಡು ಅವತ್ತೇ. ಇನ್ನೇನು ನನಗೆ ಇರೋನೇ ಒಬ್ಬ ಮಗ. ಅದಕ್ಕೆ ಬಂದೊಳ್ಳೆ ಸೊಸೆ ನನ್ನ ಮಗಳು ಅನ್ಕೊಂಡು ನಾನು ಇರೋದು. ನಾನು ಸುಮ್ಮನೆ ತಲೆ ತಿನ್ಬೇಡ ನೀನು. ಆಯ್ತು ಸುಮ್ಮನಿರಿ. ಇದು ಯಾಕೆ ಹಿಂಗೆ ಆಡ್ತಾಯಿದ್ರಿ ಹಿಂಗೆ ನೀವು? ಆಯ್ತು ಈಗ ನಾನು ಏನಂದೆ ಫೋನ್ ಮಾಡಿದ್ಲು ಅಂತ ಹೇಳಿದ ಅಷ್ಟೇ ಕನ್ ಸುಮ್ಮನಿರಿ. ಎಲ್ಲ ಮನೆ ಬರಕತ್ತೆ ಅತ್ತಾಗೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅತ್ತಾಗೆ ಕತೆ. ಏನು ಮಾಡೋದು ಬೇಡ ನೀನು ಸುಮ್ಮನೆ ಇದ್ಬಿಡ್ತು ಯಾಕೆ ಕೊಡಿಲ್ಲ ನೀನು ಫೋನೇಗೆ ಕೊಡೆ ಫೋನೇ ಕೊಡು. ನಿಮಗೆ ಫೋನ್ ಕೊಟ್ಟಷ್ಟು ತಪ್ಪಬೇಕತ್ತೆ. ನಾನು ಹೇಳ್ತೇನೆ ನಿನಗೆ ಹೇಳೋ ನಿನ್ನ ಕನ್ನಡದಲ್ಲಿ ಹೇಳೋದು ಅರ್ಥ ಆಯ್ಕಿಲ್ವಾ? ಯಾವತ್ತು ಕಾಲೆತ್ತು ಕರೆದು ನಮ್ಮ ಮಾನ ಮರೋದಿ ಕಳೆದ್ಬಿಟ್ಟು ಓದ್ಲು ಮುಂದೆ ಅವತ್ತಿಗೆ ನಮ್ಮ ಮನೆಗೂ ಅವಳಿಗೂ ಋಣ ಮುಗೀತು. ಅವಳು ನನ್ನ ಮಗಳಲ್ಲ ನನ್ನ ಅಪ್ಪನಲ್ಲ ಸರಿಯಾ? ನೀನು ನಂಟಿಸ್ತಾನೆ ಮಾಡಬೇಕಾಗಿಯೂ ಇಲ್ಲ. ಅನ್ಬೋಸ್ಲಿ ಬಿಡು ಹೋಗವಳೆ ಅಲ್ವಾ ಅನ್ಬೋಸ್ಲಿ ಬಿಡು. ಅಕ್ಕಿನಾರು ಬೇಯಿಸ್ಲಿ ಅನ್ನನಾರು ಬೇಯಿಸ್ಲಿ ಸಾರನಾರು ಕಾಯಿಸ್ಲಿ ನಿನಗೆ ಯಾಕೆ ಅವೆಲ್ಲವ? ನೀನೇನು ಹೊಟ್ಟೆ ಉಟ್ಕೊಳ್ಳೋಂಥದ್ದು ಏನಿದದು? ಹಸ್ಕೊಂಡಿರ್ಲಿ ಬಿಡು ಹಸ್ಕೊಂಡಿರ್ಲಿ ಸಾಯ್ಲಿ ಬಿಡು. ಅಪ್ಪ ಅವ್ನ ಕಣ್ಣೀರು ಹಾಕ್ತವ್ರು ಉದ್ದಾರ ಅದಾರ ಹೇಳು ಯಾಕೆ ಕೊಟ್ಟೋಯ್ತಾರೆ ತಿಳ್ಕೊಬಿಡು. ಅದು ಸುಲಭ ಅಲ್ಲ ಕಣವ. ನಾನು ಅಷ್ಟೊಂದು ಗಿಳಿಗೆ ಹೇಳ್ದಂಗೆ ಹೇಳ್ದೆ ಬೇಡ ಕಣವ ಒಳ್ಳೆ ರೀತಿ ಕಲ್ತ್ಕೊಂಡು ಹೋಗು ಅಂತ. ಲಕ್ಷ ಫೀಸ್ ಕೊಡಿಸಿದ್ದು ಅಪ್ಪ ಅದನ್ನು ಓದಲೇಬೇಕು ಕಣಪ್ಪ ಅಂತ. ನ್ಯಾಯವಾಗಿ 2 ತಿಂಗಳು ಕಾಲೇಜ್ಗೆ ಹೋಗಿಲ್ಲ ದುಡ್ಡು ಈಗ ವಾಪಸ್ ಕೊಡಿ ಅಂತ ಕೊಟ್ಟಾರ ಅವರು. ಕೊಟ್ಟಾರ ಕಳಿಸ್ಬೇಕಾದ್ರೆ ನಿಮ್ಮ ಮಗಳನ್ನ ಕಾಲೇಜ್ಗೆ ನಾವು ಕಾಸು ಕೊಡೋಕ್ಕಿಲ್ಲ ಅಂತಾರೆ. ಯಾವ ಮಕ್ಕ ಓದ್ಕೊಂಡು ಕೇಳಿ ನನ್ನ ಮಗಳು ಓಡೋದ್ಲು ಕಟ್ಟಿರೋ ಫೀಜು ವಾಪಸ್ ಕೊಡಿ ಅಂತ. ಮತ್ತೆ ಇಸ್ಕೊಬ್ರಾಗು ಓಲೆ ಇಸ್ಕೊಬ್ರಾಗು ಹೋಗಿ ಇಸ್ಕೊಬ್ರಾಗ ನನ್ನ ಮಗಳು ಓಡಾಗೋಳೆ ನಾವು ಇನ್ನು ಕಾಲೇಜ್ ಕಳ್ಸೋಕ್ಕಿಲ್ಲ ಅಂದ್ಬಿಟ್ಟು. ನಾನು ಏನಂತ ಹೋಗಿ ಕೇಳೋಣ ಇದಕ್ಕೆ ಹಿಂಗೆ ಮಾತಾಡಿರಿ ಸುಮ್ಮನಿರಿ. ಆಯಿತು ನಾನು ಏನು ನನ್ನ ಮೆದೆ ಮೇಲೆ ನಿಮ್ಮ ಬದಿ ಮೇಲೆ ಹೇಳಿದೆ ತಪ್ಪಾಯ್ತಾ ಫೋನ್ ಮಾಡಿದ್ಲು ಅಂತವೆ ಹಿಂಗೆ ಆಗ್ತಿರಲಿಲ್ಲ ಹೀಗೆ. ಮಳ್ಳಿ ನೀನು ಸರಿಯಾಗಿದ್ದಿದ್ರೆ ಮನೇಲೆ ಸರಿಯಾಗಿರೋದು ಮುಂಡೆ ನೀನು ಹೇಳ್ಬೇಕಾಗಿತ್ತು. ಅವ್ನ ನಡವಳಿಕೆ ಮನೇಲಿ ನೀನು ಗೊತ್ತಿತ್ತಿಲ್ವಾ ಏನು ಎಂತೋ ಅಂತವ ಲೋಪರ್ ಮುಂಡೆ ನೀನ ಎಗ್ರು ಸಿಗ್ ಎತ್ಕೊದ್ಬಿಡ್ತೀನಿ ದರ್ದ್ರ ಮುಂಡೆ ನೀನ ಅರ್ಧ ನಿನ್ನಿಂದಾನೆ ಅದ್ಗೆಟ್ ಹೋದ್ಕಂದ್ವಾ. ಪೂಸಿ ಮಾಡಿ ತಲೆ ಮೇಲೆ ಕತ್ತು ಕುಣಿಸ್ಕೊಂಡು ಇವತ್ತು ನಮ್ಮ ಮನೆಯೇ ಹಾಳು ಮಾಡಿಬಿಟ್ಟೆ. ಇಲ್ಲಿ ಗಂಟವ ನಾನು ನೀವು ಉಳಿಸ್ಕೊಂಡು ಹೆಸರು ಹಾಳು ಮಾಡ್ಕೋದು ನಿನ್ನ ಮಗಳು. ಹೆಂಗಾರ ಸಾಯಿಲ್ ಹೇಳು ಹೆಂಗಾರ ಸಾಯಿಲ್ ನಿನ್ಗೆ ಇರೋಕ್ಕಾದ್ರೆ ನೀನು ಇರು ಇಲ್ಲ ನೀನು ಹೋಗಿ ಸೇರ್ಕೋವ ಅಲ್ಲೇ. ಯಾಕಂದ್ರೆ ಯಾಕೆ ಹಿಂಗೆಲ್ಲ ಮಾತಾಡಿರಿ ನೀವು? ನಾನು ಏನಂದ್ರಿ ಏನಂದೆ ನಾನೇನಾದ್ರು ಹೋಯ್ತೀನಿ ಅನ್ನೋ ಬರ್ತೀನಿ ಅನ್ನೋ ಹಿಂಗೆ ಮಾಡಿದ್ಲು ಫೋನ್ ಅಂತ ಹೇಳಿದೆ ತಪ್ಪ ಹಿಂಗೆ ಮಾತಾಡ್ತಾ ಇದ್ರಲ್ಲ. ಅಲ್ಲಿ ಓಪನ್ ಮಾಡಕ್ಕೆ ನಾನು ಮುತ್ತಿ ಕುದ್ನ ನಾನು ಉಗಿದ್ಬಿಟ್ಟೆ ಫೋನ್ ಮಾಡಿದ್ದು ಮುಡ್ಗೋದು ಲೌಡಿ ನೀನು ಫೋನ್ಗಿನ್ ಮಾಡಬೇಡ ಅಂದ್ಬಿಟ್ಟೆ ಹೇಳಿದ್ದು. ನೋಡಿ ಹೇಳ್ತೀನಿ ಕೇಳ್ಬೋದ್ಮ ನನ್ನ ಮಾತಾ ಕೇಳು ನೀನು ಆಯ್ತಾ? ನೀನು ಎಷ್ಟು ಹೇಳಿದ್ರು ಅಷ್ಟೇ ನೀನು ಎಷ್ಟೇ ತಿಪ್ಪೂರ್ಲಾಗ ಹಾಕಿದ್ರು ಅಷ್ಟೇ. ಅವಳನ್ನಂತೂ ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಸೇರ್ಸೋಕ್ಕಿಲ್ಲ. ಅವಳು ಕಷ್ಟನಾರು ಅನ್ಬೋಸ್ಲಿ ಸುಖನಾರು ಅನ್ಬೋಸ್ಲಿ ಏನಾರು ಮಾಡ್ಕೊಳ್ಳಿ ಇಷ್ಟ ಆಯ್ತಾ ಇರಲಿ ಇಲ್ದ್ರೆ ಸಾಯ್ಲಿ. ಅವಳು ಸತ್ರು ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ. ನಾನು ಹೇಳ್ತೇನೆ ಕೇಳ್ಕೊ. ಅವಳು ಯಾವತ್ತು ನಮ್ಮ ಮಾನ ಮರುವುದಿ ಕಳೆದ್ಬಿಟ್ಟು ಓದ್ಲು ಅವತ್ತಿಗೆ ಮುಗ್ದೋಯ್ತು ಅವಳಿಗೂ ನಮಗೂ ಋಣ. ಇನ್ಯಾಕೆ ಇದು ಮಾಡಬೇಕು ಹೇಳು? ತಲೆ ಗಿಡ್ಸ್ಕೊಳಕ್ಕಿಲ್ಲ ನಾನು ಯಾವ್ದಕ್ಕೂ ಹೇಳ್ತೇವೆ. ಸರಿ ಬಿಡಿ ಆಯಿತು. ನನಗೆ ನೀವು ತಲೆಗೆಡ್ಸ್ಕೊಳ್ಳಿ ಅಂತ ಹೇಳಿದ್ನ ಮಾಡಿದ್ಲು ಅಂತ ಹೇಳಿದ ಅಷ್ಟೇ ಕತೆ. ಅಲ್ಲಿ ಓಪನ್ ಮುಂಡೆ ಇದ್ರೆಷ್ಟು ಸತ್ತರೆಷ್ಟು ಅವಳಿಂದ ನಮ್ಗೆ ನೆಮ್ಮದಿಲ್ಲ. ಎಲ್ಲ ಕೈಲಿ ಉಗಿಸ್ಕೊಬಾರ್ದು ಅದ್ರ ಕೈಲೆಲ್ಲ ಉಗಿಸ್ಕೊಂಡು ಸಾಯ್ತಾ ಕುಂತೀನಿ. ಅವಳು ಕಟ್ಕೊಂಡು ನನಗೆ ಏನು ಹೇಳಿ ನಾನು ಹೇಳಿದ್ದು ನಿಮ್ಮ ಕೂಟ ಅಷ್ಟೇ. ನೀನು ಸುಮ್ಮನೆ ಇರಬೇಕಾಗಿತ್ತು. ಅದನ್ಯಾಕೆ ನಾನು ಹೇಳ್ತಿದ್ದೀನಿ ನೀನು ನನ್ನ ತಲೆ ಕೆಡ್ಸಕ ಯಾಕೆ ನೆಮ್ಮದಿಯಾಗಿದ್ದಾನು ಅಂತ. ಇವತ್ತು ನೆಮ್ಮದಿಲ್ಲ ಕಣವ. ಅವಳು ಯಾವತ್ತು ಓದ್ಲು ಕಾಲೇಜ್ ಕಡ್ದು ಅವತ್ತಿಗೆ ನಮ್ಮ ಮನೆ ನೆಮ್ಮದಿ ಹಾಳು ಬಿದ್ದೋಯ್ತು ಆಯ್ತಾ? ಸುಮ್ಮನೆ ಇದ್ದುಬಿಟ್ರೆ ನಿನಗೆ ಒಳ್ಳೆಯದು. ಸರಿ ಬಿಡಿ ಆಯಿತು ಏನಾರೇ ಆಗಲಿ ಎಲ್ಲ ನಮ್ಮ ಮನೆ ಬರಕತ್ತೆ ಅಂತ ಮುಂಡೆ ಮಕ್ಳ ಎತ್ತ ಮೇಲೆ ಇನ್ನೇನು ಅನ್ಬೋಸ್ಲೇಬೇಕಲ್ವಾ? ಅನ್ಬೋಸ್ಲೇಬೇಕು ಇನ್ನೇನು. ಮಕ್ಳಿಗೆ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳ್ಕೊಡ್ದಾದ್ಮೇಲೆ ಇನ್ನೇನು ಕಡ್ದು ನಾನು ಕೆಲಸಕ್ಕೆ ಹೋಗ್ತಿದ್ದೆ. ನೀನೇನು ಕತೆ ಮೇಸ್ತಿದ್ದೆ ಮನೇಲಿ ಕೂತ್ಕೊಂಡು ಹೇಳ್ಬೇಕಾಗಿತ್ತು ಒಳ್ಳೆ ಬುದ್ಧಿಯೇ. ಒಳ್ಳೆ ಬುದ್ಧಿ ಅಲ್ದ ನೀನು ಹಾಳು ಬಿದ್ದೋಗು ಅಂತ ಹೇಳ್ಕೊಟ್ಟಿದ್ನ. ನಾನು ಒಳ್ಳೆ ಬುದ್ಧಿನೇ ಹೇಳ್ಕೊಟ್ಟಿದ್ದು. ಯಾವ ತಾಯ್ತಾನೆ ಮಕ್ಕಳನ್ನ ಹಾಳಾಗಲಿ ಅಂತ ಬುದ್ಧಿ ಹೇಳ್ಕೊಟ್ಟಳು. ಆ ಬೇವರ್ಸಿಗಳು ಕಲ್ದಿದ್ದವತ್ತಿಗೆ ನನ್ನ ಯಾಕೆ ದೂರಿಯ ನೀನು? ನಾನೇ ನಿಮ್ಮ ಮೆದೆ ಮೇಲೆ ನಿಮ್ಮ ಬದಿ ಮೇಲೆ ನನ್ನ ಹಿಂಗೆ ಆಡ್ತಾ ಇದ್ದೀರಿ ನೀವು. ನಾನೇನು ಹೇಳ್ಕೊಟ್ಟಿದ್ದಾನ ನಿಮ್ಗೆ ಗೊತ್ತಿಲ್ಲ ನನ್ನ ಬುದ್ಧಿ ಹೆಂಗೆ ಅಂದ್ಬಿಟ್ಟು ಏನೋ ನಾನು ಹೇಳ್ಕೊಟ್ಟಿರೋ ಥರದಲ್ಲಿ ಹೇಳ್ತಾ ಇದ್ದೀರಲ್ಲ ನೀವು. ತರ್ದಲ್ಲ ಹೇಳ್ತೀನಿ ಕೇಳ್ಕೊ. ನನಗೆ ಇವೆಲ್ಲ ನಂಗೆ ಇಷ್ಟನೇ ಆಯ್ಕಿಲ್ಲ. ನನಗೆ ಮುನ್ಸು ಭಾಳ ನೊಂದ್ಬಿಟ್ಟದೆ. ನಿಮಗೆ ಬೇರೆ ಮನ್ಸು ನೋಡಿದ್ರೆ ನನ್ನ ಮನ್ಸು ನೊಂದಿಲ್ವಾ? ನಮಗೂ ನೋವಾಗದೆ ಕಣ್ರಿ ನಮಗೂ ನೋವಾಗದೆ. ಏನಾರು ಹಾಳು ಮಾಡ್ಕೊಳ್ಳಿ ಯಾರು ಬಿದ್ದು ಹೋಗ್ಲಿ ಬಿಡಿ. ನಾನು ನಿಮ್ಮ ಕುಟಿ ಹೇಳ್ಬೇಕು ಅಂತ ಅಂದಿದ್ದು ಅಷ್ಟೇ ಕತೆ. ಅದೇ ಯಾಕೆ ನಿಮ್ದಾಗಿದ್ದ ನಿಮ್ದು ಜಾಡ್ ಮಾಡೋದ ಅಂತ ಹೇಳ್ತೇನೆ ಕೇಳ್ಕೊಬೋದ್ಮ. ಕಂಡೀಷನಾಗಿ ಹೇಳ್ತೇವೆ. ಅವಳು ಫೋನ್ ಮಾಡ್ರು ಫೋನ್ ಎತ್ಬೇಡ ನೀನು. ಫೋನ ಸ್ವಿಚ್ ಆಫ್ ಮಾಡ್ಕೊ ಆಯ್ತಾ? ಫೋನ್ ಅಂತೂ ಎತ್ಬೇಡ ಕೊಟ್ಟು ಮಾತಾಡೋ ಬೇಡ. ಹೋಗೋಳೆ ತಾನೆ ಕಷ್ಟವೋ ಸುಖವೋ ಅನ್ಬೋಸ್ಕೊಂಡಿರ್ಲಿ ಕಟ್ಕೊಂಡವಳು ತಾನೆ ಅನ್ಬೋಸ್ಲಿ. ಅವಳಂತೂ ನನ್ನ ಮಗಳು ಅಂತ ನಾನು ಯಾವುದೇ ಕಾರಣಕ್ಕೂ ಮನೆಯೊಳಗೆ ಸೇರಿಸ್ಕೊಳಕ್ಕಿಲ್ಲ. ಸರಿ ಬಿಡಿ ಆಯಿತು. ಯಾಕೆ ಪದ್ಮ ಯಾಕೊಂತಾರ ಇದೆಯಲ್ಲ
ಸುಮ್ಮನೆ ಪದ್ಮ ಯಾಕೆ ಸುಮ್ಕಿರ ಅಳ್ಬೇಡ ಯಾಕೆ ಇರಬೇಡ್ದು ಕನಕ ಇರಬೇಡ್ದು ನಮ್ಮಂತ ಕರಮ್ಗೇಡಿರು ಇರಬೇಡ್ದು ಅಯ್ಯೋ ಹೆಸದಕ್ಕ ಯಾಕೆ ಏನಾಯ್ತು ಯಾಕೆ ಪದ್ಮತಿ ಅದು ಏನಾಯ್ತು ಹೇಳು ಅಲ್ಲ ಕನಕ ಇವಳು ನಮ್ಮ ತೇಜು ಫೋನ್ ಮಾಡಿದ್ಲು ಆ ಕಾಳಿ ಮುಂಡೆ ಏನು ಚೆನ್ನಾಗಿ ನೋಡ್ಕೊಂಡಿಲ್ವಂತೆ ಕನಕ ಚೂರು ಚೆನ್ನಾಗಿ ನೋಡ್ಕೊಂಡಿಲ್ವಂತೆ ನೋಡ್ಕೊಳ್ದಾರ ಇರ್ಲಿ ಬಿಡು ಪದ್ಮ ನೀನು ಯಾಕೆ ತಲೆಗೆಡ್ಸ್ಕೊತಿದ್ದಿ ಸರಿ ನೀನು ನೋಡ್ಕೊಳ್ದಾರ ಇರ್ಲಿ ಬಿಡವ ಅದಕ್ಕೆ ನೋಡ್ಕೊಳ್ಳೋದೆ ಬೇಡ ನೋಡ್ಕೊಳ್ದಾರ ಇರ್ಲಿ ಬಿಡು ತಲೆ ಯಾಕೆ ಇಸ್ಕೊಂಡಿಯ ನೀನು ನೋಡ್ಕೊಳ್ದಾರೆ ಬಿಟ್ಬಿಟ್ಟು ನಿನಗೆ ಯಾಕೆ ನಿಮ್ಮ ಮಾನ ಮರ್ಬೋದಿ ಕಳ್ಬಿಟ್ಟು ಹೋಗಿರೋ ಬಗ್ಗೆ ನೀನು ತಲೆ ಕೆಸ್ಕೊಂಡು ಕೂತಿದೀಯ ನೀನು ಫೋನ್ ಮಾಡಿ ಅಮ್ಮ ನನಗೆ ಇರೋಕ್ಕಾಯ್ತಲ್ಲ ಕಣಮ್ಮ ಹಂಗೆ ಹಿಂಗೆ ಇಟ್ಟು ಒಂದು ಹೊತ್ತು ಕಾಯ್ತು ಸೇರಕ್ಕೆ ಅನ್ನ ಮಾಡಬೇಕು ಒಂದು ಅಂಡೆ ಸಾರು ಕಾಯಿಸ್ಬೇಕು ನನಗೆ ಆಯ್ತಿಲ್ಲ ಅಂತ ಏನು ಹೊತ್ಕೊಂಡು ಫೋನ್ ಮಾಡೋಳಕ್ಕೆ ನನಗೆ ನೀವು ಇವ್ನಿಗೆ ಹೇಳಿದ್ರೆ ನನ್ನ ಗಂಡನಿಗೆ ಬಾಯಿಗೆ ಬಂದಾಗ ಅವನು ಬೈತಾನೆ ಎತ್ತಾಗಿ ಅಂತ ಸಾಯನೇ ಹಸದಕ್ಕ ನಾನು ಪದ್ಮ ನನ್ನ ಮಾತು ಕೇಳು ನೀನು ಬೇಜಾರು ತಿಳ್ಕೊಂಡ್ರು ಪರವಾಗಿಲ್ಲ ನೀನು ಹೇಳ್ತೀನಿ ಕೇಳ್ಕೊ ಸರಿಯಾ ನನ್ನ ಮಾತಾಗಿ ಕೇಳು ನೀನು ಯಾವುದೇ ಕಾರಣಕ್ಕೂ ಅವಳನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟರೆ ನಿನಗೆ ಬಚಾವು ನೀನು ಇಲ್ದೋದ್ರೆ ಅಂಟಿಸ್ಕೊಂಡ್ರೆ ನರ್ಕ ಅನ್ಭವಿಸ್ಬೇಕಾಯ್ತದೆ ಏನು ಮಾಡಕ್ಕೆ ಕರ್ಕೊಬಂದು ಇಸ್ಕೊಂಡಿದ್ಯಾ ನೀನು ಗಂಡನ ಮುಂಚೆ ಇಟ್ಟು ಮಾಡಿ ಕಾಯ್ಕಿಲ್ಲ ಅಂದ್ರೆ ಅದು ಹೆಂಗೆ ಹೇಳು ಮಾಡ್ಕೊಂಡಿರ್ಲಿ ಬಿಡು ಏನು ಕಮ್ಮಿ ಆಗಿದ್ದದು ಏನು ಮನೇಲೂ ಪಾಸ್ತಿಲೋ ಬೇಕಾದಂಗೆ ಮುಡ್ಗೊಳಕ ಸುಮ್ಕಿರು ಒಂದು ನಂಬಿಕೆ ಮಾಡ್ಕೊಂಡು ಇರಬೇಕು ಅವತ್ತು ಚೆನ್ನಾಗಿತ್ತ ಪ್ರೀತಿಸ್ಕೊಂಡು ಓಡಬೇಕಾರೆ ಇವತ್ತು ಆಯ್ಕಿಲ್ಲ ಅಂದರೆ ಅವತ್ತು ಹೆಂಗೆ ಓದ್ಲಿ ಇವಳು ಅಯ್ಯೋ ಅವತ್ತು ಹೋಗ್ಬಿಟ್ಲು ಮುಂಡೆ ದರ್ದ್ರ ಮುಂಡೆ ನನ್ನ ಜೀವ ತೆಗಿಬೇಕಲ್ಲ ಅದಕ್ಕೆ ಈಗ ನೋಡಿದ್ರೆ ಏನು ಮಾಡೋದು ನೀವು ಬಂದು ಕರ್ಕೊಂಡೋಗಿ ನಾನು ಬದುಕಕ್ಕಿಲ್ಲ ಸಾಯ್ತೀನಿ ಅಂತ ಕೂತವಳೆ ಇವ್ರು ಕುಟ್ಟು ಹೇಳಿದ್ರೆ ಇವ್ರು ಬೇರೆ ಅವ್ಳು ಸತ್ರು ನನ್ನ ತಲೆಗೆಡ್ಸ್ಕೊಳಕ್ಕಿಲ್ಲ ಅಂತ ಕೂತವ್ರೆ ಎತ್ತಾಗೆ ಅಂತ ಸಾಯನೇ ಸದಕ್ಕ ನಾನು ನೆಮ್ಮದಿನೇ ಇಲ್ದಂಗೆ ಆಗೋಗೋದಲ್ಲ ಸದಕ್ಕ ನನಗೆ ಮುಂಡೆ ಮಾಡಿಬಿಟ್ಟು ಹೋಗಿ ಕೆಲಸಕ್ಕೆ ಇವತ್ತು ನನಗೆ ನೆಮ್ಮದಿನೇ ಇಲ್ದಂಗೆ ಮಾಡಿಬಿಟ್ಲಕ್ಕ ಮನೆ ಒಳಗೆ ಹೆಂಗಕ್ಕ ಮಾಡೋದು ಹಿಂಗಾದ್ರೆ ಎತ್ತಾಗೆ ಅಂತ ಸಾಯನೇ ಮಾತು ಎತ್ತರ ಸಾಕು ನಿನ್ನಿಂದ ನಾನು ಕರೆದು ಕೆಲ್ಸಕ್ಕೆ ಹೋಯ್ತಿದ್ನಲ್ಲ ನೀನು ಬುದ್ಧಿ ಹೇಳಕ್ಕಾಯ್ತಿತ್ತಿಲ್ವ ನಿನ್ನ ಮಗಳಿಗೆ ನೀನು ಒಳ್ಳೆ ಬುದ್ಧಿ ಹೇಳ್ಕೊಳಕ್ಕಾಯ್ತಿತ್ತಿಲ್ವ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ದೆ ಅವತ್ತು ಮಾಡ್ಕೊಂಡು ಇವತ್ತು ಅನ್ಭವಿಸ್ತಾ ಕುಂತಳಲ್ಲ ಎಸದಕ್ಕ ಎತ್ತಾಗೆ ಅಂತ ಸಾಯಲಕ್ಕ ನೀವು ಬಂದು ಕರ್ಕೊಂಡು ಹೋಗಿದ್ರೆ ನಾನು ಇರಕ್ಕಿಲ್ಲ ಅಂತ ಕುಂತಳಲ್ಲ ಎಸದಕ್ಕ ಇಲ್ಲಿ ನೋಡಿ ನನ್ನ ಮನೆ ಒಳಗೆ ಕಾಲಕ್ಕೆ ಕೂಡ್ದು ಅಂತಾನೆ ಎತ್ತಾಗೆ ಅಂತ ಸಾಯನಕ್ಕ ಇವ್ರ ಜೊತೆ ಹಿಂಗೆಲ್ಲ ಮಾಡ್ದಾಡಕ್ಕೆ ಹೋಗಿ ಏನಾರು ಮಾಡ್ಕೊಂಡು ಸತ್ತೋಗ್ಬಿಟ್ರೆ ನೆಮ್ಮದಿ ಕೆಲ್ಸಕ್ಕೆ ಯಾವ ಸವಾಸನೆ ಬೇಡ ನನಗೆ ಅಯ್ಯೋ ಸತ್ತೋಗ್ಬಿಡು ಸತ್ತರೆ ಎಲ್ಲ ಮುಗ್ದೋಯ್ತಾ ಪದ್ಮ ಸತ್ತೋಗ್ಬಿಟ್ರೆ ಎಲ್ಲ ಸಮಸ್ಯೆ ಬಗ್ಗೆ ಇರ್ತದೆ ಸುಮ್ಮನೆ ಕೂತ್ಕೊಂಡು ನೀನು ಒಳ್ಳೆ ದಡ್ಡಿ ಹಂಗೆ ಆಡ್ಬೇಡ ನೀನು ನೋಡಿ ಪದ್ಮ ಎಷ್ಟು ಇದು ಮಾಡಿದ್ರು ಅಷ್ಟೇ ತಲೆಗೆ ಇಡ್ಸ್ಕೊಬೇಡ ನೀನು ಈಗ ನಿನ್ನ ಗಂಡ ಹೇಳ್ತಾ ಇರೋದ್ರೊಳಗೆ ತಪ್ಪಿದ್ದದ ಹೇಳು ತಪ್ಪಿದ್ದದ ಸುಮ್ಮನಿರು ಆಯ್ತು ಇನ್ನೇನು ಮಾಡೋಕ್ಕದವ ಇನ್ನೇನು ಮಾಡೋಕ್ಕದದು ಸುಮ್ಮನಿರು ತಲೆಗೆ ಇಡ್ಸ್ಕೊಬೇಡ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದ ಕನಕ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಹೋಗಿರೋಳು ಅನ್ಭವಿಸ್ತಾಳೆ ಬಿಡ್ಪದ್ಮ ಅದಕ್ಕೆ ಪದ್ಮ ತಲೆಗೆಡ್ಸ್ಕೊಂಡು ನೀನು ಅದಕ್ಕೆ ತಲೆಗೆಡ್ಸ್ಕೊಂಡು ನೀನು ಹೋಗಿರೋಳು ಅನ್ಭವಿಸ್ಲಿ ಬಿಡು ಮಾಡಿದ್ದು ಮಾರಯ್ಯ ಅಂತ ಅವ್ರು ಮಾಡಿರೋ ಕರ್ಮ ಅವ್ರು ಉಣ್ತಾರೆ ನೀನು ಯಾಕೆ ತಲೆಗೆಡ್ಸ್ಕೊಂಡು ನೀನು ಸುಮ್ಮನಿರು ನೀನು ಬೇಜಾರು ಮಾಡ್ಕೊಬೇಡ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ